ಶುಭೋದಯ. ಇಂದಿನ ತರಗತಿಯಲ್ಲಿ ನಾವು ಪದ್ಯದ ಭಾವಾರ್ಥವನ್ನು ಮುಂದುವರಿಸ್ಕೊಂಡು ಹೋಗೋಣ. ಇಂದಿನ ತರಗತಿಯ ಹಾಗೆಯೇ ನೋಡಿ, ಈ ಪದ್ಯ ಭಾಗದಲ್ಲೂ ಕೂಡ ನಮ್ಮ ನಾಗಚಂದ್ರ ಕವಿಯ ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯ ಭಾಗದಿಂದ ಆರಿಸಿರುವಂಥ ಒಂದು ಪದ್ಯ ಭಾಗದ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ಗುಣ ಪರಿಪಾಲನಾರ್ಥಂ ಎನಗಂ ಬಗೆದೋರಿದಳಿಲ್ಲ, ದಿವ್ಯ ಭೂಷಣ ವಸನಾಂಗ ರಾಗಮುಮನ್ನು ಅಲ್ಲದೆ, ಖೇಚರ ರಾಜ್ಯ ಲಕ್ಷ್ಮಿಯಂ ತೃಣಸಮನಾಗೆ ಭಾವಿಸಿದಳ್ ಈ ಸತಿಯಂ ಮೊದಲಾದ ಪೌರುಷ ಪ್ರಣಯೀನ್ ಇಂತಪೇಕ್ಷಿಸುವೆನೆ ಗುಣಹಾನಿಯನ್ ಎನ್ನ ಪಾಪದಿಂ. ನೋಡಿ, ಇಲ್ಲಿ ಗುಣಪರಿಪಾಲನಾರ್ಥಂ ಎನಗಂ, ತನ್ನ ಗುಣವನ್ನು ಮೂಲ ಗುಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಅವಳು ತನ್ನ ಮನಸ್ಸಿಗೆ ಎರಡನ್ನ ಬಗೆಯಲಿಲ್ಲ. ಯಾರು? ಸೀತಾಮಾತೆ. ದಿವ್ಯಭೂಷಣ ವಸನಾಂಗ ರಾಗಮುಮನ್ನಲ್ಲದೆ, ದಿವ್ಯವಾದಂತಹ ಆಭರಣ, ರಾಜ್ಯ, ಸಂಪತ್ತು ಎಲ್ಲವನ್ನೂ ಕೂಡ ತಿರಸ್ಕರಿಸುತ್ತಾ, ಕೇಚರ ರಾಜ್ಯ ಲಕ್ಷ್ಮಿಯಂ ಅಂದರೆ ಇಲ್ಲಿ ಕುಬೇರನ ವಂಶಸ್ಥರಾದಂತಹ ಈ ಅತ್ಯಂತ ಶ್ರೀಮಂತಿಕೆಯ ನನ್ನ ಈ ರಾಜ್ಯ ಲಕ್ಷ್ಮಿ ಭಂಡಾರವನ್ನು ತೃಣಸಮನಾಗಿ ಭಾವಿಸಿದಳೋ, ಹುಲ್ಲಿನ ಕಡ್ಡಿಗೆ ಸಮನಾಗಿ ಭಾವಿಸಿದಂತಹ ಈ ಸತಿಯನ್ನು ನಾನು ಪೌರುಷ ಪ್ರಣಯಿ, ನನ್ನ ಈ ಪುರುಷತ್ವದಿಂದ ಅಹಂಕಾರದಿಂದ ನಾನು ಅವಳನ್ನು ಗೆದ್ದೇ ಗೆಲ್ತೀನಿ ಎನ್ನುವಂಥ ಹಂಭಾವದಿಂದ ಬಂದು ನನ್ನ ಗುಣಹಾನಿಯನ್ನು ನಾನು ನನ್ನ ಪಾಪಕರ್ಮದಿಂದ ನಾನು ನಾಶ ಮಾಡಿಕೊಂಡೆ ಎನ್ನುವಂತಹ ಮಾತನ್ನು ಇಲ್ಲಿ ಆತ್ಮಗತವಾಗಿ ಮಾತನಾಡಿಕೊಳ್ಳುವಂತಹ, ತನ್ನ ಪ್ರಾಯಶ್ಚಿತ್ತದ ಫಲವಾಗಿ ತಾನು ತನ್ನನ್ನೇ ತಾನು ಆತ್ಮ ಪರೀಕ್ಷೆ ಮಾಡಿಕೊಳ್ಳುವಂತಹ ಸನ್ನಿವೇಶವನ್ನು, ರಾವಣನ ಈ ಸನ್ನಿವೇಶವನ್ನು ನಾವು ಕಾಣ್ತಾ ಹೋಗ್ತೀವಿ. ನೋಡಿ, ಪೀಠಿಕೆ. ಈ ವಾಕ್ಯವನ್ನು ನಾಗಚಂದ್ರನು ರಚಿಸಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿಬಂದದೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಹಿನ್ನೆಲೆ: ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡಂಥ ರಾವಣ ಸೀತೆಯ ಬಳಿಗೆ ಬಂದು, ನಾನು ಈಗ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿದ್ದೇನೆ, ನನಗೆ ಅಸಾಧ್ಯವಾದ ಪ್ರತಿಪಕ್ಷ ಯಾವುದೂ ಇಲ್ಲ, ನೀನು ನಿನ್ನ ನೆಚ್ಚಿನ ರಾಮನ ವಿಚಾರವನ್ನು ಬಿಟ್ಟು ನನ್ನನ್ನು ಸ್ವೀಕರಿಸಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಹೇಳಿದಾಗ, ಇದನ್ನು ಕೇಳಿದ ಸೀತೆ ಅಲ್ಲಿ ಮೂರ್ಛೆ ಹೋಗಿ ನೆಲದ ಮೇಲೆ ಬೀಳುತ್ತಾಳೆ. ಇದನ್ನು ಕಂಡ ರಾವಣನಿಗೆ ಸೀತೆಯ ಮೇಲೆ ಅನುಕಂಪ, ಕರುಣೆ ಮೂಡುತ್ತದೆ. ಸಾರಾಂಶ, ಪದ್ಯದ ಸಾರಾಂಶ ಹೀಗಿದೆ: ಸೀತೆಯು ತನ್ನ ನಿಶ್ಚಲ ಗುಣದಿಂದ ತನ್ನ ಬಗೆಗೆ ಅಂದರೆ ಮನಸ್ಸನ್ನು ಇವನ ಬಗ್ಗೆ ಅರಿಸಲಿಲ್ಲ. ನನ್ನ ದಿವ್ಯ ಭೂಷಣವಾದ ವಸ್ತ್ರಗಳನ್ನಾಗಲಿ ಕೇಚರ ರಾಜ್ಯವನ್ನಾಗಲಿ ಆಕೆ ಒಂದು ಹುಲ್ಲು ಕಡ್ಡಿಗೆ ತೃಣಸಮನಾಗಿ ಭಾವಿಸಿದಳು. ಹೀಗಾಗಿ ಪೌರುಷ ಪ್ರಣಯಿಯಾದಂತಹ ನಾನು ಪಾಪಗೈದು ಇವಳನ್ನು ಬಯಸುತ್ತೇನೆಯೇ ಎಂದು ರಾವಣನು ಆಡುವ ಮಾತುಗಳಲ್ಲಿ ಅವನ ಮನಪರಿವರ್ತನೆಯ ಛಾಯೆಯನ್ನು ಕಾಣಬಹುದು. ಉಪಸಂಹಾರ: ಸೀತೆಯು ರಾವಣನಿಗೆ ಒಲಿಯದಿದ್ದಾಗ ಮತ್ತು ಅವನ ರೂಪವನ್ನು ತೃಣಸಮನವಾಗಿ ಕಂಡಾಗ ಇದನ್ನರಿತ ರಾವಣನು ಸೀತೆಯನ್ನು ಪ್ರಣಯ ಪೌರುಷದಿಂದ ನಾನು ಪಾಪಗೈದು ಈಕೆಯನ್ನು ಬಯಸಬಾರದೆಂದು ತನ್ನಲ್ಲೇ ಯೋಚಿಸುವ ಸಂದರ್ಭವನ್ನು ಕವಿ ಈ ಮೇಲಿನ ಪದ್ಯ ಭಾಗದಲ್ಲಿ ವಿವರಿಸಿದ್ದಾರೆ. ರಾವಣನ ಗುಣ ಪರಿಪಾಲನೆಯನ್ನು ಚಿತ್ರಿಸಿದ್ದಾರೆ. ಮುಂದಿನದು ನಮ್ಮ GS ಶಿವರುದ್ರಪ್ಪನವರು ಬರೆದಿರುವಂತಹ ಮುಂಬೈ ಜಾತಕ ಪದ್ಯ ಭಾಗದಿಂದ ನೋಡ್ತಾ ಹೋಗೋಣ. ವಿದ್ಯೆ ಶಾಲಾ ಕಾಲೇಜುಗಳು ಕಲಿಸಿದ್ದು, ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು, ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸ್ಸು ಮಾಡಿದ್ದು, ನೀನಾಗಿ ಕಲಿತದ್ದು ಬಲು ಕಡಿಮೆ, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನವರೆತೋ. ನೋಡಿ, ಇಲ್ಲಿ ವಿದ್ಯೆಯನ್ನು ಯಾವ ರೀತಿ ಕಲಿತ, ನಗರದಲ್ಲಿರುವಂತಹ ಒಬ್ಬ ವಿದ್ಯಾರ್ಥಿ ಯಾವ ರೀತಿ ವಿದ್ಯೆ ಕಲಿತ ಅನ್ನುವಂಥದ್ದು, ಹಾಗೂ ವಿದ್ಯೆ ಕಲಿತರ ಜೊತೆಯಲ್ಲಿ ನೀನು ಏನೇನು ಕಲಿತೆ, ಈ ಗ್ರಾಮೀಣ ಭಾಗದ ಜನತೆಗಿಂತ ನಗರದಲ್ಲಿರುವಂತಹ ಜನತೆ ಯಾವ ರೀತಿ ಒಂದು ರೀತಿಯಾದಂಥ ಅನಾಥ ಪ್ರಜ್ಞೆಯಿಂದ ಇಂದಿನ ಮಕ್ಕಳು ಬೆಳೀತಾ ಹೋಗ್ತಾರೆ ಅನ್ನುವಂಥದ್ದನ್ನು
ಇಲ್ಲಿ ನಮ್ಮ ಕವಿ ಈ ಮಹಾನಗರಗಳಲ್ಲಿ ವಾಸಿಸುವಂತಹ, ಅದರಲ್ಲೂ ಮುಂಬೈನಲ್ಲಿ ವಾಸಿಸುವಂತಹ ಜನಜೀವನ ಹೇಗಿರ್ತದೆ ಅನ್ನೋದನ್ನು ಇಲ್ಲಿ ಚಿತ್ರಿಸ್ತಾ ಹೋಗ್ತಾರೆ. GS ಶಿವರುದ್ರಪ್ಪನವರು ರಚಿಸಿರುವ ಮುಂಬೈ ಜಾತಕ ಎಂಬ ಕವಿತೆಯಿಂದ ಈ ಪದ್ಯವನ್ನು ಆರಿಸಲಾಗಿದೆ. ಹಿನ್ನೆಲೆ: ಪ್ರಸ್ತುತ ಕವಿತೆಯಲ್ಲಿ ನೆರೆಹೊರೆಯವರಲ್ಲಾಗಲಿ ಕರುಳು ಬಳ್ಳಿಗಳೊಂದಾಗಲಿ ವಾತ್ಸಲ್ಯ ಮಮಕಾರಗಳನ್ನು ವ್ಯಕ್ತಪಡಿಸಲು ವ್ಯವಧಾನವಿಲ್ಲದ ಅವಸರದ ಯಾಂತ್ರಿಕ ಬದುಕು ಹೊಸ ಬಗೆಯಲ್ಲಿ ಅನಾವರಣಗೊಂಡಿದೆ. ತಮ್ಮ ಬಂಧು ಬಳಗ ಬಾಂಧವರ ಜೊತೆಯಲ್ಲಿ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರಗಳಲ್ಲಿ ನಾವು ಬೆಳೆಯುವಂತಹ ಸನ್ನಿವೇಶ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅನ್ನುವಂಥದ್ದು ಇಲ್ಲಿ ಅಭಿವ್ಯಕ್ತಗೊಂಡಿದೆ. ಇಂದು ಶಿಕ್ಷಿತರಾಗುವುದೆಂದರೆ ಭಾಷಾ ವಲಯದಿಂದ ದೂರ ಸರಿಯುವುದು, ನಾಗರಿಕರಾಗುವುದೆಂದರೆ ಜನಸಮೂಹದಿಂದ ಭಾಷಾ ವಲಯದಿ ದೂರವಾಗುವುದು ಎಂಬಂತಾಗಿದೆ ಅನ್ನುವಂಥದ್ದು ಸಾರಾಂಶ. ಮುಂಬೈ ನಗರದಲ್ಲಿ ಹುಟ್ಟಿ ಬೆಳೆದಂಥ ಮಗು ಕಲಿತದ್ದಾದರೂ ಏನನ್ನ ಎಂಬ ಪ್ರಶ್ನೆಗೆ ಕವಿ ಇಲ್ಲಿ ಉತ್ತರಿಸ್ತಾ ಇದ್ದಾರೆ. ಏನು ಉತ್ತರ ಕೊಡ್ತಾ ಇದ್ದಾರೆ? ತಂದೆ ತಾಯಿ ಗುರು ಹಿರಿಯರಿಂದ ನೈತಿಕ ಮೌಲ್ಯಗಳನ್ನು ಕಲಿಬೇಕಾದಂತಹ ವಿದ್ಯಾರ್ಥಿ ಉತ್ತಮ ಸಂಸ್ಕಾರವನ್ನು ಕಲಿಯುವಂಥ ಅವಕಾಶ ಇಲ್ಲಿಲ್ಲ. ಪ್ರಕೃತಿಯ ಒಡನಾಟದೊಂದಿಗೆ ಬೆಳೆಯುವಂತಹ ಆ ಮುದ್ದು ಮಕ್ಕಳು ಆ ಪ್ರಕೃತಿ ಒಡನಾಟದಿಂದ ದೂರವಾಗಿ ಶಾಲಾ ಕಾಲೇಜುಗಳಲ್ಲಿ ತಲೆಗೆ ತುರುಕಿದಂಥ ಯಾಂತ್ರಿಕ ಶಿಕ್ಷಣ ಪಾಠಗಳು, ಯಾಂತ್ರಿಕ ಯಂತ್ರದ ರೀತಿಯಲ್ಲಿ ಬರೋದು ಹೋಗೋದು, ಬರೀ ಪಠ್ಯ ಮಾತ್ರ, ಯಾಂತ್ರಿಕತೆಯ ಪಾಠಗಳು ಹಾಗೂ ದಾರಿ ಬದಿಯಲ್ಲಿರುವ ಪೋಸ್ಟರ್ಗಳು, ಯಾವುದು ಆ ಸಿನಿಮಾ ಪೋಸ್ಟರ್ ಆಗಿರ್ಬೋದು, ಜಾಹೀರಾತಾಗಿರ್ಬೋದು, ಅಂಥ ಪೋಸ್ಟರ್ಗಳನ್ನು ಕಾಣುವುದನ್ನು ಅಥವಾ ರೇಡಿಯೋದಲ್ಲಿ ಬರುವ ಜಾಹೀರಾತುಗಳನ್ನು ಕಲಿತು ಮಗು ಬೆಳೆಯಬೇಕೋ, ರೇಡಿಯೋಗಳಲ್ಲಿ ಬರ್ತಾ ಇರ್ತದಲ್ಲ ಸಿಲೋನ್ ವ್ಯಾಪಾರ ಮಾಡೋದಕ್ಕೆ ಶಿಫಾರಸು ಮಾಡುವಂಥದ್ದು, ಅಂಥದ್ರಿಂದ ಕಲಿಯಬೇಕು. ತಾನಾಗೆ ಕಲಿತದ್ದದ್ದು ಒಂದೇ ಒಂದು, ಅದೇನಂತಂದರೆ ಬಸ್ ಸ್ಟ್ಯಾಂಡಿನಲ್ಲಿ ನಿಂತಿರುವ ಹುಡುಗಿರನ್ನು ನೋಡೋವಂಥದ್ದು ವಿದ್ಯಾರ್ಥಿಗಳು. ನೋಡಪ್ಪ ಅವ್ರು ಯಾವ ಕಾಲೇಜ್ನವರು, ಈ ಕಾಲೇಜ್ನವರು, ಹಾಗೆ ಹೀಗೆ ಏನೋ ಅದೊಂದೇ ಇವ್ರು ಸ್ವಂತ ಕಲ್ತಿದ್ದು, ಇನ್ನೇನೊಂದೂ ಕೂಡ ಕಲಿಯೋಕ್ಕಾಗಲ್ಲ ಅನ್ನುವಂಥದ್ದು. ಉಪಸಂಹಾರ: ಕಲಿತದ್ದು ಏನನ್ನ ಎಂಬ ಪ್ರಶ್ನೆಗೆ ಉತ್ತರವಾಗಿ ಈ ಮೇಲಿನ ವಾಕ್ಯವಿದೆ. ನಗರದಲ್ಲಿ ಏನನ್ನು ಕಲಿತೀವಿ ನಾವು? ಜಾಹೀರಾತುಗಳು ಬೆಳೆದ ಮಕ್ಕಳ ಪಾಲಿಗೆ ವೇದವಾಕ್ಯಗಳಾಗಿವೆ. ಯಾರೋ ಒಬ್ಬ ಜಾಹೀರಾತುಗಳಲ್ಲಿ ಬಂದ ಅಂತಂದರೆ ಅದೇ ಅವ್ರಿಗೆ ಒಂದು ಮೃಷ್ಟಾನ್ನ ಭೋಜನ. ಜಾಹೀರಾತುಗಳು ತಿಳಿಸುವಂಥ ಉತ್ಪನ್ನಗಳೇ ಮಕ್ಕಳಿಗೆ ಬೇಕು. ಆ ಮಕ್ಕಳಲ್ಲಿ ಜಾಹೀರಾತುಗಳಲ್ಲಿ ಚಾಕ್ಲೇಟು ಅಥವಾ ಬೇರೆ ಯಾವುದೋ ಒಂದು ಬಟ್ಟೆ, ಯಾವುದೋ ಒಂದು ಸೀರೆ, ಈ ಥರ ಯಾವುದೋ ಒಂದು ಡ್ರೆಸ್, ಅವ್ರಿಗೆ ಉಡುಗೆ ತೊಡುಗೆ, ತಿಂಡಿ ತಿನಿಸುಗಳು, ಆಟಿಕೆ ಪಾಟಿಕೆಗಳು ಇವೇ ಬೇಕು ಜಾಹೀರಾತುಗಳಲ್ಲಿ. ನಿಜವಾಗಿ ಹೋಗಿ ನೋಡುವಂಥ ಒಂದು ವ್ಯವಧಾನ ಅಥವಾ ಅಷ್ಟೊಂದು ಸಮಾಧಾನ, ಅಷ್ಟೊಂದು ತಾಳ್ಮೆ ಅಲ್ಲಿ ಇಲ್ಲವೇ ಇಲ್ಲ. ತಲೆಯ ತುಂಬ ಇದ್ದು ಅದನ್ನೇ ಜೀವನ ವಿಧಾನ ಮಾಡಿಕೊಳ್ಳುವ ನಗರ ಜೀವನದ ಮಕ್ಕಳ ಮನೋಭಾವವನ್ನು ಕವಿ ಇಲ್ಲಿ ಈ ಮೇಲಿನ ಪದ್ಯದ ಮೂಲಕ ತಿಳಿಸಿದ್ದಾರೆ. ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ, ಬಾಗಿದ ಶಿರ ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಯಾತನೆಗೂ ನಲ್ವಾತನೆ ನುಡಿಯುವ ಮುಖಮುದ್ರೆ ತೆರೆದಿದೆ ಎನ್ನುವಂತಿದೆ. ಕೊಲೆಗಡುಕ ಬರಪ್ಪನ ವಕಾಲತ್ತು ನಡೆಸಿದವರೇ, ಎಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ, ಮನ್ನಿಸಲಿ ನಿಮ್ಮನ್ನ ಆ ದೇವರೇ. ಇಲ್ಲಿ KS ನಿಸಾರ್ ಅಹಮದ್ ಅವರು ಶಿಲುಬೆ ಏರಿದ್ದಾನೆ ಎನ್ನುವಂಥ ಪದ್ಯ ಭಾಗವನ್ನು ಬರಿತಾ ಹೋಗ್ತಾರೆ. ಇಲ್ಲಿ ಡಿಸೆಂಬರ್ ತಿಂಗಳು ಬಂತು ಅಂತ ಹೇಳಿದ್ರೆ ಅಲ್ಲಿ ಚಳಿ, ಕೇಕು, ನಕ್ಷತ್ರ ದೀಪ, ಆ ಮಂಜಿನ ಕೆಲಸವನ್ನು ಹತ್ತಿ ಮಾಡಿರುವಂಥದ್ದು. ಅಂಥ ಸಂದರ್ಭದಲ್ಲಿ ಜೀಸಸ್ ಶಿಲುಬೆ ಏರಿರುವಂತಹ ಸನ್ನಿವೇಶದಲ್ಲಿ ಆ ವ್ಯಕ್ತಿ ಅನ್ನುವಂತಹ ಒಂದು ಸತ್ಯ, ಆ ಬಾಗಿದ ಶಿರ, ಕುತ್ತಿಗೆಯಲ್ಲಿ ಒಂದು ನರ ಉಬ್ಬಿದೆ, ಆ ನೋವನ್ನು ಯಾತನೆಯನ್ನು ಪಡ್ತಾ ಇರುವಂಥದ್ದು. ಆ ಒಟ್ಟಲ್ಲಿ ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದ್ರು. ಅಲ್ಲಿ ಒಂದೇ ದಿನ 3 ಅಲ್ಲಿ ನೇಣು ಅಂತ ತೀರ್ಮಾನ ಮಾಡಿದ್ರೆ, ಆ ರೋಮ್ನಲ್ಲಿ, ಜೆರುಸಲೇಮಲ್ಲಿ ಅಲ್ಲಿ ಕಳ್ಳರನ್ನು ಇಲ್ಲಿ ಕ್ಷಮಿಸ್ತಾರೆ. ಅದೇ ಈ ಯೇಸುವನ್ನು ಅವರ ಮಧ್ಯದಲ್ಲಿ ಗಲ್ಲಿಗೆ ಏರಿಸ್ತಾರೆ. ಮಳೆ ಹೊಡಿತಾರೆ ಕೈಗೆಲ್ಲ, ಹಾಗೆಯೇ
ತಲೆಗೆಲ್ಲ ಮುಳ್ಳಿನ ಒಂದು ಸುತ್ತುತ್ತಾರೆ, ಕಾಲಿಗೆ ಕೈಗೆ ಎಲ್ಲ ಮೊಳೆಯನ್ನು ಹೊಡೆದಿರುವಂಥ ಒಂದು ಸನ್ನಿವೇಶವನ್ನು ಆ ದೇವರು ನಿಮ್ಮನ್ನು ಕ್ಷಮಿಸಲಿ. ನೀವು ಯೇಸು ಅಲ್ಲಿ ಕೇಳ್ಕೊತಾ ಇರುವಂಥದ್ದು, ನಿಮಗೆ ನಿಜವಾಗ್ಲೂ ಅರಿವಿದ್ದರೆ, ಜ್ಞಾನ ಇದ್ದರೆ, ಸತ್ಯ ಗೊತ್ತಿದ್ದರೆ ನಿಮಗೆ ಈ ಶಿಕ್ಷೆ ಕೊಡ್ತಿರಲಿಲ್ಲ, ನಿಮ್ಮನ್ನು ಕ್ಷಮಿಸಲಿ ಅಂತ ಆ ಯೇಸು ಅವರನ್ನು ಹೇಳ್ತಾ ಇರುವಂಥದ್ದು. KS ನಿಸಾರ್ ಅಹಮದ್ ಅವರ ಶಿಲುಬೆ ಏರಿದ್ದಾನೆ ಎಂಬ ಕವಿತೆಯಿಂದ ಈ ಮೇಲಿನ ಪದ್ಯವನ್ನು ಆರಿಸಲಾಗಿದೆ. ಜೀಸಸ್ಸನ ವ್ಯಕ್ತಿತ್ವ ಆದರ್ಶಗಳನ್ನು ಅಪೂರ್ವವಾಗಿ ಚಿತ್ರಿಸಿರುವ ಕವಿ ಆ ಕಾಲದ ಹಿಂಸೆ ಕ್ರೌರ್ಯ ಕಾಲದಲ್ಲಿಯೂ ಹೊಸ ರೂಪದಲ್ಲಿ ಮುಂದುವರಿಯುತ್ತಿರುವ ದುರಂತವನ್ನು ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಮೊದಲು ಯಾರನ್ನಾರ ಜೈಲಿಗೆ ಹಾಕೋದು ಅಥವಾ ಅವ್ರನ್ನ ನೇಣಾಕೋದು ಅಂತಂದರೆ ಒಂದು ಶಿಲುಬೆ ಅಂತಂದರೆ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಅದರ ಮೂಲಕ ಆ ಚಿಹ್ನೆ ಇದೆಯಲ್ಲ, ಆ ಶಿಲುಬೆ ಮೂಲಕ ಅವ್ರನ್ನ ಹೇಗೆ ಮಾಡ್ತಾ ಇದ್ದದ್ದು, ನೇತಾಕ್ತಾ ಇದ್ದದ್ದು, ಜೀವಾವಧಿ ಶಿಕ್ಷೆಯನ್ನು ಅಥವಾ ಕೊಲೆ ಅಥವಾ ಅವ್ರನ್ನ ಕೊಲ್ತಿದ್ದದ್ದು. ಇಲ್ಲಿ ಆ ಕಾಲದಲ್ಲಿ ಹಿಂಸೆ ಕ್ರೌರ್ಯ ಅನ್ನುವಂಥದ್ದು ಹೊಸ ರೂಪವನ್ನು ಪಡಿತಾ ಇದೆ. ಆ ಹೊಸ ರೂಪವನ್ನು ಪಡಿತಾ ಇಲ್ಲಿ ಮದ್ದು, ಬಾಂಬು, ಗ್ರೆನೇಡ್, ಗನ್ ಈ ರೀತಿಯಾಗಿ ಬದಲಾಗಿದ್ದಾವೆ. ಜೀಸಸ್ ಸಾವನ್ನು ವಿಷಾದದಿಂದ ನೋಡುವಂಥ ಕವಿ ಆತ ಇಂದು ಅಸಂಖ್ಯ ಹೃದಯಗಳಲ್ಲಿ ಮಾನವೀಯತೆಯ ಕಿಡಿಯನ್ನು ಹಚ್ಚಿ ಹೋಗಿದ್ದಾರೆ ಆ ಯೇಸು ಅನ್ನುವಂಥದ್ದು ಇಲ್ಲಿ ನಾವು ಕಾಣುವಂಥದ್ದು. ಸಾರಾಂಶ: ಗೋಡೆಯಲ್ಲಿ ಶಿಲುಬೆಗೆ ಏರಿಸಿರುವಂಥ ಜೀಸಸ್ನ ಒಂದು ಪಟ ಇದೆ, ಆ ಮೂರ್ತಿ. ಆ ಜೀಸಸ್ನ ಮೂರ್ತಿ ಒಂದು ಕಡೆಗೆ ಬಾಗಿದೆ ತಲೆ, ಅವನ ಕುತ್ತಿಗೆಯ ಭಾಗದಲ್ಲಿ ಒಂದು ನರ ಒಂದು ಉಬ್ಬಿದೆ. ಕವಿ ಗಮನಿಸಿದ್ದಾರೆ. ಮೊಳೆ ಹೊಡೆದು ನೇತಾಕಿರೋದ್ರಿಂದ ಅಲ್ಲಿ ಆ ನೋವನ್ನು ಪಡ್ತಾ ಇದ್ದಾರೆ ಆ ಯೇಸು. ಆ ನೋವಿಗೆ ಆ ಕತ್ತಿನ ನರ ಉಬ್ಬಿದೆ. ಆ ನೋವಿನಲ್ಲಿಯೂ ಕೂಡ ಒಳ್ಳೆಯ ಮಾತನಾಡ್ತಾ ಇದ್ದಾನೆ. ಆ ನಗುಮುಖ, ಆ ಮುಖದಲ್ಲಿ ಏನೂ ನೋವೇ ಆಗಿಲ್ವೇನೋ ಆ ಥರ ಒಂದು ಮುಖಮುದ್ರೆ ಕಾಣಿಸ್ತಾ ಇದೆ. ಜೀಸಸ್ ಅನ್ನೋದಾಗಿದೆ. ಅವನದು ಎಲ್ಲರಿಗೂ ತೆರೆದ ಹೃದಯ, ಮನಸ್ಸು ಅಂತ ಕವಿ ಹೇಳ್ತಾ, ಯೇಸುವನ್ನು ಶಿಲುಬೆಗೇರಿಸಲು ಆಗ್ರಹಿಸಿದಂತಹ, ಯೇಸುವನ್ನು ಶಿಲುಬೆಗೆ ಹಾಕೋದಕ್ಕೆ, ಅವನು ಕೊಲ್ಲೋದಕ್ಕೆ ನಿರ್ಧಾರ ಮಾಡಿದಂಥ ರೋಮ್ನ ಯಾಜಕರು ಪವಿತ್ರ ದಿನದಂದು ಅದೇ ಕೊಲೆಗಡಕ ಬರಬ್ಬನನ್ನು ಕ್ಷಮಿಸ್ತಾರೆ. ಆ ಕ್ಷಮಿಸಲು ಆ ಕೊಲೆಗಡಕರಾದಂಥ ಬರಬ್ಬ ಅವರು ಅರ್ಹರು, ಆದರೆ ಯೇಸುವನ್ನು ಮಾತ್ರ ಕ್ಷಮಿಸೋದಿಲ್ಲ. ಅವರ ಒತ್ತಡಕ್ಕೆ ಮಣಿದು ಇಬ್ಬರು ಕಳ್ಳರ ಮಧ್ಯೆ ಜೀಸಸ್ಸನನ್ನು ಗಲ್ಲಿಗೇರಿಸ್ತಾರೆ. ಅಂಥ ಗಲ್ಲಿಗೇರಿಸುವಂಥ ಸಂದರ್ಭದಲ್ಲಿ ಕವಿ ಜೀಸಸ್ನ ಇಂಥ ಸ್ಥಿತಿ ತಂದಿದ್ದೇ ಕ್ರೂರಿಗಳನ್ನು ದೇವರು ಮನ್ನಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಆ ಕ್ರೂರಿಗಳು ಇಷ್ಟು ಮಟ್ಟಿಗೆ ಕೊಂದ್ರಲ್ಲ, ಅವ್ರನ್ನ ಮನ್ನಿಸಲಿ ಅನ್ನುವಂಥದ್ದು. ಉಪಸಂಹಾರ: ಮಾನವತೆಯ ಪ್ರತಿರೂಪವಾದ ಜೀಸಸ್ಸನನ್ನು ಶಿಲುಬೆಗೇರಿಸಲಾಗಿದ್ದು, ಆತನ ಶಿರವು ಬಾಗಿ ಕುತ್ತಿಗೆಯ ನರ ಉಬ್ಬಿದೆ. ಇದು ದುಃಖ ಅನುಭವಿಸುತ್ತಿರುವಂಥ ಸಂಕೇತ ಆಗಿದೆ. ಇಂತಹ ಯಾತನೆಯ ಸಂದರ್ಭದಲ್ಲಿಯೂ ಕೂಡ ಅವನ ಮುಖಮುದ್ರೆ ಆ ನೋವು ನೀಡಿದವನಿಗೆ ಹಿತವನ್ನೇ ಬಯಸುವಂತೆ ಕಾಣ್ತಾ ಇದೆ ಅಂತ ಕವಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಅಕ್ಷಮ್ಯ ಅಪರಾಧವನ್ನು ಕ್ಷಮಿಸಬೇಕೆಂಬ ಉದಾರ ಹೃದಯಿಯಾದ ಯೇಸುವಿನ ಬೆಳಕು ಆದರ್ಶ ಕವಿಯಲ್ಲೂ ಅನುಕರಣೀಯವಾಗಿರುವುದನ್ನು ನೋಡಬಹುದು ಅನ್ನೋದು. ವಿದ್ಯಾರ್ಥಿಗಳ, ಇಲ್ಲಿಗೆ ಪದ್ಯ ಭಾವಾರ್ಥವನ್ನು ಇಷ್ಟನ್ನು ಓದ್ಕೊಬಿಟ್ರೆ ನಿಮಗೆ ಸಾಕು ಅನಿಸುತ್ತೆ. 5ಕ್ಕೆ 5 ಅಂಕಗಳನ್ನು ನೀವು ಪಡಿಬೋದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾನು ವ್ಯಾಕರಣದ ಭಾಗಗಳನ್ನು ನಾವು ನೋಡ್ತಾ ಹೋಗೋಣ.